ಅದು ಸುಮಾರು ರಾತ್ರಿ 9 ಗಂಟೆ. ಎಂದಿನಂತೆ ರಾಜು ತನ್ನ ಅಮ್ಮನಿಗೆ 1 ಕೆಜಿ ಬೇಳೆಯನ್ನ ಕೊಡಲು ಬೆಡ್ರೂಮ್ ಬಾಗಿಲನ್ನು ತೆಗೆದಾಗ ಬೆಡ್ರೂಮ್ ಮೇಲೆ ಅಮ್ಮನ ಭಂಗಿಯನ್ನ ನೋಡಿ ಸುಸ್ತಾಗಿ ಹೋಗಿದ್ದ. ಅಮ್ಮ ರಾಜುವನ್ನ ನೋಡಿ ಬೆಚ್ಚಿ ಬಿದ್ದಿದ್ದಾಳೆ. ಕೊನೆಗೂ ರಾಜುವಿಗೆ ತನ್ನ ಅಮ್ಮ ಪ್ರತಿದಿನ ಯಾಕೆ ಬೆಡ್ರೂಮ್ಗೆ 1 ಕೆಜಿ ಬೇಳೆಯನ್ನ ತರಲು ಹೇಳುತ್ತಿದ್ದಳು ಅನ್ನುವ ರಹಸ್ಯ ಬಯಲಾಗಿ ಹೋಗಿತ್ತು. ಅಷ್ಟಕ್ಕೂ ಸವಿತಾ ಪ್ರತಿದಿನ ರಾತ್ರಿ 1 ಕೆಜಿ ಬೇಳೆಯನ್ನ ಯಾಕೆ ತರಿಸುತ್ತಿದ್ದಳು, ಆ 1 ಕೆಜಿ ಬೇಳೆಯಿಂದ ಅವಳು ಏನು ಮಾಡುತ್ತಿದ್ದಳು ಅನ್ನುವ ಆ ನಿಗೂಢ ರಹಸ್ಯ ನೀವು ಕೂಡ ತಿಳಿಯಬೇಕೆಂದ್ರೆ ಈ ವಿಡಿಯೋನ ಕೊನೆವರೆಗೂ ತಪ್ಪದೆ ನೋಡಿ ಸ್ನೇಹಿತರೆ. ಇದು ಒಂದು ಸತ್ಯ ಘಟನೆ. ಮನೆಯಲ್ಲಿ ಬೇಡವೆಂದರೂ ಕೂಡ ಸವಿತಾ ತನ್ನ ಕುಟುಂಬವನ್ನ ವಿರುದ್ಧ ಮಾಡಿಕೊಂಡು ಅಶೋಕನನ್ನ ಮದುವೆಯಾಗಿದ್ದಳು. ಓಡಿ ಹೋಗಿ ಇಬ್ಬರು ಸೇಲಂನಲ್ಲಿ ರಿಜಿಸ್ಟರ್ ಆಫೀಸ್ ನಲ್ಲಿ ಮದುವೆಯಾಗಿದ್ದಾರೆ. ಅಲ್ಲಿಂದ ಇಬ್ಬರು ನೇರವಾಗಿ ಹೈದರಾಬಾದಿಗೆ ಹೋಗಿದ್ದಾರೆ. ನಿಜ ಹೇಳಬೇಕೆಂದ್ರೆ ಅಶೋಕ್ ಸವಿತಾ ತಂದೆ ನಡೆಸುತ್ತಿದ್ದ ಅಂಗಡಿಯಲ್ಲಿಯೇ ಕೆಲಸ ಮಾಡುತ್ತಿದ್ದ. ಮಾಲೀಕನ ಮಗಳನ್ನೇ ಪಟಾಯಿಸಿ ಮದುವೆಯಾಗಿದ್ದ. ಸವಿತಾ ಅಶೋಕನಲ್ಲಿ ಅದೇನು ಕೊಂಡಳೋ ಗೊತ್ತಿಲ್ಲ. ಜವಾನಿಯ ಜೋಶಲ್ಲಿ ಅವನೇ ತನ್ನ ಗಂಡ ಆಗಬೇಕೆಂದು ಹಠ ಹಿಡಿದಿದ್ದಳು. ಕೊನೆಗೂ ಮದುವೆಯಾಗಿ ಹೈದರಾಬಾದಿನ ಬಂಜಾರಾ ಹಿಲ್ಸ್ ನಲ್ಲಿ ಒಂದು ಚಿಕ್ಕ ರೂಮ್ ಅನ್ನು ಮಾಡಿಕೊಂಡು ತಮ್ಮ ಜೀವನವನ್ನ ಆರಂಭಿಸಿದ್ದಾರೆ. ಬಂಜಾರಾ ಹಿಲ್ಸ್ ಹೈದರಾಬಾದ್ನ ಒಂದು ಪಾಶ್ ಏರಿಯಾ. ಹೆಚ್ಚಾಗಿ ಅಲ್ಲಿ ದೊಡ್ಡ ದೊಡ್ಡ ಬಿಸಿನೆಸ್ ಮನ್ಗಳು, ಸೆಲೆಬ್ರಿಟಿಗಳು, ರಾಜಕೀಯ ವ್ಯಕ್ತಿಗಳೇ ಇರೋದು ಜಾಸ್ತಿ. ಹೀಗಾಗಿ ಒಂದು ಮೂಲೆಯಲ್ಲಿ ಲಾಂಡ್ರಿ ಅಂಗಡಿಯಲ್ಲಿ ಅಶೋಕ ಕೆಲಸ ಮಾಡಿಕೊಂಡು ಜೀವನವನ್ನ ಪ್ರಾರಂಭಿಸಿದ್ದಾನೆ. ಸವಿತಾ ಅಲ್ಲೇ ಇದ್ದ ಒಂದು ಚಿಕ್ಕ ಕಿಂಡರ್ ಗಾರ್ಡನ್ ನಲ್ಲಿ ಮಕ್ಕಳನ್ನ ನೋಡಿಕೊಳ್ಳುವ ಕೆಲಸ ಮಾಡಿಕೊಳ್ಳುತ್ತಿದ್ದಳು. ಹೆಚ್ಚು ಕಡಿಮೆ 6 ತಿಂಗಳು ಕಳೆದಿದೆ. ಇಬ್ಬರ ಜೀವನದಲ್ಲಿ ದುಡ್ಡಿನ ಸಮಸ್ಯೆ ಜಾಸ್ತಿಯಾಗಿದೆ. ಸವಿತಾಳಗಂತೂ ಯಾಕಾದ್ರೂ ಅಶೋಕನನ್ನ ಹಂಬಲಿಸಿ ಮದುವೆಯಾದೆ ಅಂತ ಪಶ್ಚಾತ್ತಾಪ ಪಡುವಂತಹ ಪರಿಸ್ಥಿತಿಯಾಗಿತ್ತು. ಈ ನಡುವೆ ಅಶೋಕ ಕೆಲಸ ಮಾಡುತ್ತಿದ್ದ ಲಾಂಡ್ರಿ ಅಂಗಡಿಯ ಪಕ್ಕದಲ್ಲಿಯೇ ಒಂದು ಸಲೂನ್ ಇತ್ತು. ಆಗಾಗ ಆ ಸಲೂನ್ಗೆ 62 ವರ್ಷದ ಒಬ್ಬ ಶ್ರೀಮಂತ ವ್ಯಕ್ತಿ ಚಂದ್ರಶೇಖರ್ ರೆಡ್ಡಿ ಶೇವಿಂಗ್ ಹಾಗೂ ಕಟಿಂಗ್ ಮಾಡಿಸಿಕೊಳ್ಳಲು ಬರುತ್ತಿದ್ದ. ಅಶೋಕ ಆ ಮುದುಕನನ್ನ ನೋಡಿ ಅವನ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಪಡೆದಿದ್ದಾನೆ. ಒಮ್ಮೆ ಚಂದ್ರಶೇಖರ್ ರೆಡ್ಡಿಗೆ ಗೊತ್ತಿಲ್ಲದ ಹಾಗೆ ಅವನನ್ನೇ ಹಿಂಬಾಲಿಸಿದ್ದಾನೆ. ಆಗ ಅಶೋಕನಿಗೆ ಗೊತ್ತಾಗಿದ್ದು ಈ 62 ವರ್ಷದ ಚಂದ್ರಶೇಖರ್ ರೆಡ್ಡಿ ಹೆಂಡತಿ ತೀರಿಕೊಂಡಿದ್ದಾಳೆ ಹಾಗೂ ಸುಮಾರು 8 ತಿಂಗಳ ಹಿಂದೆ ಅಷ್ಟೇ ಅವನ ಮಗ ಆಸ್ಟ್ರೇಲಿಯಾಗೆ ಹೋಗಿ ಸೆಟಲ್ ಕೂಡ ಆಗಿದ್ದ. ಈ ಮುದುಕ ಒಬ್ಬನೇ ಅಷ್ಟು ದೊಡ್ಡ ಬಂಗಲೆಯಲ್ಲಿ ವಾಸವಾಗಿದ್ದಾನೆ ಅನ್ನುವುದು ಅವನಿಗೆ ಖಾತ್ರಿಯಾಗಿತ್ತು. ಈ ನಡುವೆ ಚಂದ್ರಶೇಖರ್ ರೆಡ್ಡಿ ತನಗೆ ಮಸಾಜ್ ಮಾಡಲು ಒಬ್ಬ ವ್ಯಕ್ತಿ ಸಿಗುತ್ತಾರೆ ಅಂತ ಸಲೂನ್ ನಲ್ಲಿ ವಿಚಾರಿಸಿದ್ದಾನೆ. ಅಶೋಕನಿಗೆ ಈ ವಿಷಯ ಹೇಗೋ ಗೊತ್ತಾಗಿ ಹೋಗಿತ್ತು. ಆಗ ಅಶೋಕನ ತಲೆಯಲ್ಲಿ ಬೇರೆ ಯೋಚನೆ ಪ್ರಾರಂಭವಾಗಿತ್ತು. ಮದುವೆಯಾದ ಮೇಲೆ ಹೆಂಡತಿಯನ್ನ ಸಾಕೋದು ಅವನಿಗೆ ಕಷ್ಟವಾಗಿತ್ತು. ಹೀಗಾಗಿ ತನ್ನ ತಲೆಯಲ್ಲಿ ಬಂದ ಐಡಿಯಾನ್ನ ತನ್ನ ಹೆಂಡತಿಯ ಸವಿತಾ ಜೊತೆ ಮಾತನಾಡಿದ್ದಾನೆ. ಮೊದಲು ಸವಿತಾ ಈ ಐಡಿಯಾ ಕೇಳಿ ಆ ಕೆಲಸವನ್ನ ಮಾಡಲು ಹಿಂದೇಟು ಹಾಕಿದ್ದಾಳೆ. ಆದರೆ ತಮಗಿರುವ ಬಡತನವನ್ನ ಕಂಡು ಮತ್ತು ದುಡ್ಡಿನ ಆಸೆಗೆ ಬಿದ್ದು ಅಶೋಕ ಹೇಳಿದ ಐಡಿಯಾವನ್ನ 2 ದಿನ ಬಿಟ್ಟು ಸವಿತಾ ಒಪ್ಪಿಕೊಂಡಿದ್ದಾಳೆ. ಹೌದು, ಅಶೋಕ ಮಾಡಿದ ಆ ಐಡಿಯಾ ಏನು ಅಂತ ನೀವು ಕೇಳಿದ್ರೆ ನೀವು ಕೂಡ ದುಡ್ಡಿಗಾಗಿ ಜನ ಏನೆಲ್ಲ ಮಾಡಲು ಸಿದ್ಧರಾಗುತ್ತಾರೆ ಎಂದು ಬೆಚ್ಚಿ ಬೀಳುತ್ತೀರಾ. ಹೌದು, ಅಶೋಕ ಮಾಡಿದ ಐಡಿಯಾ ತುಂಬಾ ಸಿಂಪಲ್ ಆಗಿತ್ತು. ತನ್ನ ಹೆಂಡತಿ ಸವಿತಾಳನ್ನೇ ಆ ಮುದುಕ ಚಂದ್ರಶೇಖರ್ ರೆಡ್ಡಿಗೆ ಮಸಾಜ್ ಮಾಡಲು ಮುಂದಾಗಿದ್ದು. ಹೌದು, ಹೇಗಾದ್ರೂ ಮಾಡಿ ಅವನನ್ನ ಪಟಾಯಿಸಿ ಸವಿತಾಳನ್ನ ಅವನಿಗೆ ಮದುವೆ ಮಾಡಿಸುವುದು. ಆಮೇಲೆ ಏನಾದ್ರೂ ಮಾಡಿ ಅವನನ್ನ ಕೊಲ್ಲುವ ಪ್ಲಾನ್ ಅವರದಾಗಿತ್ತು. ಸತ್ತ ನಂತರ ಇಡೀ ಆಸ್ತಿ ಹೆಂಡತಿಯ ಪಾಲಾಗುತ್ತೆ ಅಂತ ಇಬ್ಬರು ಪ್ಲಾನ್ ಮಾಡಿಕೊಂಡಿದ್ದರು. ಹೌದು, ಆ ಪ್ಲಾನಿನಂತೆ ಒಮ್ಮೆ ಸವಿತಾ ಚಂದ್ರಶೇಖರ್ ರೆಡ್ಡಿ ಇರುವಂತಹ ಬಂಗಲೆಗೆ ಹೋಗಿದ್ದಾಳೆ. ಯಾರೋ ನಿಮ್ಮ ರೆಫರೆನ್ಸ್ ಕೊಟ್ಟರು, ನಿಮಗೆ ಮಸಾಜ್ ಮಾಡಲು ಒಬ್ಬ ಎಕ್ಸ್ಪರ್ಟ್ ಬೇಕು ಅಂತ ಹೇಳಿದ್ದಾರಂತೆ, ಅದಕ್ಕೆ ನಾನು ಬಂದಿದ್ದೇನೆ ಅಂತ ಸವಿತಾ ಹೇಳಿದ್ದಾಳೆ. ಸವಿತಾ ಅವತ್ತು ಬೇಕು ಅಂತಾನೆ ಎಕ್ಸ್ಪೋಸ್ ಆಗುವಂತಹ ಡ್ರೆಸ್ ಗಳನ್ನ ಹಾಕಿದ್ದಳು. ಅಷ್ಟೇ ಅಲ್ಲದೆ ಸವಿತಾಳಲ್ಲಿ ಯೌವನ ತುಂಬಿ ತುಳುಕುತ್ತಿತ್ತು. ಮೇಲಾಗಿ ಸವಿತಾ ತುಂಬಾನೇ ಹಾಟ್ ಹಾಗೂ ಸುಂದರಿಯಾಗಿದ್ದಳು. ವಯಸ್ಸು ಎಷ್ಟೇ ಆಗಿರಲಿ, ಒಬ್ಬ ಗಂಡಸಿಗೆ ಇತರ ಹೆಣ್ಣನ್ನು ನೋಡಿದಾಗ ಆಸೆ ಹುಟ್ಟೋದು ಸಹಜವೇ. ಚಂದ್ರಶೇಖರ್ ರೆಡ್ಡಿ ಕೂಡ ಸವಿತಾಳನ್ನ ನೋಡಿ ಒಳಗೆ ಕರೆದು ಮಾತನಾಡಿಸಿದ್ದಾನೆ ಹಾಗೂ ಅವಳೊಬ್ಬ ಎಕ್ಸ್ಪರ್ಟ್ ಮಸಾಜರ್ ಅಂತ ತಿಳಿದುಕೊಂಡಿದ್ದಾನೆ. ಆಯಿತು, ಇಂದಿನಿಂದಲೇ ನೀನು ಮಸಾಜ್ ಮಾಡು ಅಂತ ಅವಳಿಗೆ ಪರ್ಮಿಷನ್ ಕೂಡ ಕೊಟ್ಟಿದ್ದಾನೆ. ಹೀಗೆ ಶುರುವಾಗಿತ್ತು ಸವಿತಾ ಮತ್ತು ಚಂದ್ರಶೇಖರ್ ರೆಡ್ಡಿ ನಡುವಿನ ಆ ಮಸಾಜ್ ಸಂಬಂಧ. ಆದ್ರೆ ಚಂದ್ರಶೇಖರ್ ರೆಡ್ಡಿಗೆ ಸವಿತಾ ಮತ್ತು ಅಶೋಕ್ ಪ್ಲಾನ್ ನಿಜಕ್ಕೂ ಗೊತ್ತೇ ಇರಲಿಲ್ಲ. ಪ್ರತಿದಿನ ಸಾಯಂಕಾಲ 5 ಗಂಟೆಗೆ ಸವಿತಾ ಚಂದ್ರಶೇಖರ್ ರೆಡ್ಡಿ ಮನೆಗೆ ಮಸಾಜ್ ಮಾಡಲು ಹೋಗುತ್ತಿದ್ದಳು.
ಮೊದಲು ಕೇವಲ ಕಾಲುಗಳಿಗೆ ಮಸಾಜ್ ಮಾಡಿ ಬರುತ್ತಿದ್ದಳು. ಆದ್ರೆ ಮಸಾಜ್ ಮಾಡುವಾಗ ಅವಳು ತನ್ನ ಎದೆಯ ಭಾಗವನ್ನ ಬೇಕು ಅಂತಾನೆ ಚಂದ್ರಶೇಖರ್ ರೆಡ್ಡಿಗೆ ಆಸೆ ಹುಟ್ಟಲು ಎಕ್ಸ್ಪೋಸ್ ಮಾಡುತ್ತಿದ್ದಳು. ಚಂದ್ರಶೇಖರ್ ರೆಡ್ಡಿಯನ್ನ ಆ ಒಂದು ಓರೆ ನೋಟದಿಂದಲೇ ಅವನ ಹೃದಯದಲ್ಲಿ ಜಾಗವನ್ನ ಮಾಡಲು ಪ್ರಾರಂಭಿಸಿದ್ದಳು. ಅದೇನೋ ಅಂತಾರಲ್ಲ, ಹುಣಸೆ ಮರ ಮುಪ್ಪಾದ್ರೆ ಹಣ್ಣು ಮುಪ್ಪೆ ಅಂದ ಹಾಗೆ ಮಸಾಜ್ ಮಾಡಿಕೊಳ್ಳುತ್ತಿದ್ದ ಚಂದ್ರಶೇಖರ್ ರೆಡ್ಡಿಗೆ ದಿನದಿಂದ ದಿನಕ್ಕೆ ಸವಿತಾಳ ಮೇಲೆ ಆಸೆ ಜಾಸ್ತಿಯಾಗಿದೆ. ಕೊನೆಗೂ ಆ ಒಂದು ದಿನ ಬಂದೇ ಬಿಟ್ಟಿತ್ತು. ಅದು ಜೂನ್ 6ನೇ ತಾರೀಕು ಸಾಯಂಕಾಲ 6 ಗಂಟೆ. ಸವಿತಾ ಎಂದಿನಂತೆ ಮಸಾಜ್ ಮಾಡಲು ಚಂದ್ರಶೇಖರ್ ರೆಡ್ಡಿ ಮನೆಗೆ ಹೋಗಿದ್ದಾಳೆ. ಆದ್ರೆ ಅವತ್ತು ಚಂದ್ರಶೇಖರ್ ರೆಡ್ಡಿ ಸವಿತಾನ್ನ ತನ್ನ ಬೆಡ್ರೂಮ್ಗೆ ಕರೆಸಿ ಬೆಡ್ರೂಮ್ ಅಲ್ಲೇ ಮಸಾಜ್ ಮಾಡುವಂತೆ ಬೇಡಿಕೊಂಡಿದ್ದಾನೆ. ಆಯ್ತು ಅಂತ ಸವಿತಾ ಕೂಡ ಒಪ್ಪಿಕೊಂಡಿದ್ದಾಳೆ. ಅವಳಿಗೂ ತನ್ನ ಪ್ಲಾನ್ ಸಕ್ಸಸ್ ಆಗುತ್ತದೆ ಅಂತ ಅಂದುಕೊಂಡಿದ್ದಾಳೆ. ಅಷ್ಟೇ ಅಲ್ಲದೆ ಅವತ್ತು ತಾನು ಚಂದ್ರಶೇಖರ್ ರೆಡ್ಡಿಗೋಸ್ಕರ ಒಂದು ಶಕ್ತಿಯನ್ನ ವೃದ್ಧಿಸುವಂತಹ ಗಿಡಮೂಲಿಕೆಯನ್ನ ತಂದಿದ್ದೇನೆ, ಅದನ್ನ ನೀವು ಹಾಲಿನ ಜೊತೆ ಸೇವಿಸಿದರೆ ನಿಮಗೆ ಶಕ್ತಿ ಜಾಸ್ತಿ ಆಗುತ್ತದೆ ಅಂತ ಕೂಡ ಹೇಳಿದ್ದಾಳೆ. ಹಾಲಿನಲ್ಲಿ ಬೆರೆಸಿ ಚಂದ್ರಶೇಖರ್ ರೆಡ್ಡಿಗೆ ಕೊಟ್ಟಿದ್ದಾಳೆ ಮತ್ತು ಬೆಡ್ರೂಮ್ ನಲ್ಲಿ ಚಂದ್ರಶೇಖರ್ ರೆಡ್ಡಿ ಮಸಾಜ್ ಮಾಡಲು ಪ್ರಾರಂಭಿಸಿದ್ದಾಳೆ. ಚಂದ್ರಶೇಖರ್ ರೆಡ್ಡಿಗೆ ಆ ಹಾಲನ್ನ ಕುಡಿದ ಮೇಲೆ ನಶೆ ಏರಲು ಪ್ರಾರಂಭಿಸಿತ್ತು. ಆಗ ಚಂದ್ರಶೇಖರ್ ರೆಡ್ಡಿ ಸವಿತಾವನ್ನು ಮುದ್ದು ಮಾಡಲು ಮುಂದಾಗಿದ್ದಾನೆ, ಅವಳನ್ನು ಅಪ್ಪಿಕೊಳ್ಳುತ್ತಾನೆ. ಅಷ್ಟೇ ಆದ್ರೆ ಅವನಿಗೆ ಮುಂದೇನಾಯಿತು ಅನ್ನೋದು ಗೊತ್ತೇ ಇಲ್ಲ. ಬೆಳಿಗ್ಗೆ ಎದ್ದು ನೋಡಿದಾಗ ಬೆಡ್ರೂಮ್ ನಲ್ಲಿ ಚಂದ್ರಶೇಖರ್ ರೆಡ್ಡಿ ಮತ್ತು ಸವಿತಾ ಇಬ್ಬರು ಬೆತ್ತಲಾಗಿ ಮಲಗಿದ್ದರು. ಚಂದ್ರಶೇಖರ್ ರೆಡ್ಡಿಗೆ ಬೆಳಿಗ್ಗೆ ಸುಮಾರು 8 ಗಂಟೆಗೆ ಪ್ರಜ್ಞೆ ಬಂದಾಗ ತನ್ನ ಪಕ್ಕದಲ್ಲಿ ಅರೆ ಬೆತ್ತಲೆಯಾಗಿ ಮಲಗಿದ್ದ ಸವಿತಾಳನ್ನ ಕಂಡು ಗಾಬರಿಯಾಗಿದ್ದಾನೆ. ಅದೇ ಸಮಯದಲ್ಲಿ ಸವಿತಾ ಕೂಡ ಎದ್ದು ಜೋರಾಗಿ ಅಳಲು ಪ್ರಾರಂಭಿಸಿದ್ದಾಳೆ. ತನ್ನ ಮೇಲೆ ಅತ್ಯಾಚಾರ ಮಾಡಿದ್ದೀರಾ ಅಂತ ಚಂದ್ರಶೇಖರ್ ರೆಡ್ಡಿ ಮೇಲೆ ಅಪವಾದವನ್ನ ಹೊರಿಸಿದ್ದಾಳೆ. ನಾನು ಈಗಲೇ ಪೊಲೀಸ್ ಕಂಪ್ಲೇಂಟ್ ಕೊಡುತ್ತೇನೆ ಅಂತ ಕೂಡ ಬೆದರಿಕೆ ಹಾಕಿದ್ದಾಳೆ. ಆಗ ಚಂದ್ರಶೇಖರ್ ರೆಡ್ಡಿ ಎಲ್ಲಿ ತನ್ನ ಮಾನ ಮರ್ಯಾದೆ ಹಾಳಾಗುತ್ತೆ ಅಂತ ಸವಿತಾಳಲ್ಲಿ ಬೇಡಿಕೊಂಡಿದ್ದಾನೆ. ಆಗ ಸವಿತಾ ಒಂದು ಕಂಡೀಷನ್ ಹಾಕಿದ್ದಾಳೆ, ಒಂದು ವೇಳೆ ನೀನು ನನ್ನನ್ನ ಮದುವೆ ಆಗುತ್ತೇನೆ ಅಂದ್ರೆ ಮಾತ್ರ ನಾನು ಪೊಲೀಸ್ ಕಂಪ್ಲೇಂಟ್ ಕೊಡುವುದಿಲ್ಲ ಅಂತ ಹೇಳಿದ್ದಾಳೆ. ಇದು ಒಂದು ರೀತಿ ಸವಿತಾ ಚಂದ್ರಶೇಖರ್ ರೆಡ್ಡಿಯನ್ನ ಬ್ಲಾಕ್ ಮೇಲ್ ಮಾಡುವ ತಂತ್ರವಾಗಿತ್ತು. ಮುಂದೆ ಸವಿತಾ ಮತ್ತು ಚಂದ್ರಶೇಖರ್ ರೆಡ್ಡಿ ವಿಜಯವಾಡಗೆ ಹೋಗಿ ಗುಪ್ತವಾಗಿ ಮದುವೆಯಾಗಿದ್ದಾರೆ. ಯಾರಿಗೂ ಗೊತ್ತಿರದ ಹಾಗೆ ಇಬ್ಬರು ಮನೆಯಲ್ಲಿಯೇ ವಾಸ ಮಾಡಲು ಪ್ರಾರಂಭಿಸಿದ್ದರು. ಪ್ರತಿದಿನ ಟಾನಿಕ್ ಕೊಡುವುದಾಗಿ ಒಂದು ಔಷಧವನ್ನ ಚಂದ್ರಶೇಖರ್ ರೆಡ್ಡಿಗೆ ಕೊಟ್ಟು ನಶೆ ಬರುವ ಹಾಗೆ ಮಾಡುತ್ತಿದ್ದಳು. ಇದರಿಂದ ಚಂದ್ರಶೇಖರ್ ರೆಡ್ಡಿ ಕೇವಲ ಸವಿತಾ ಪಕ್ಕ ಮಲಗುತ್ತಿದ್ದ, ಆದ್ರೆ ಅವನು ಅವಳನ್ನು ಮುಟ್ಟಲು ಕೂಡ ಆಗುತ್ತಿರಲಿಲ್ಲ. ಆದ್ರೆ ಬೆಳಗ್ಗೆ ಎದ್ದಾಗ ಮಾತ್ರ ಇಬ್ಬರು ಅರೆಬತ್ತಲೆಯಾಗಿರುತ್ತಿದ್ದರು. ಇದರಿಂದ ಚಂದ್ರಶೇಖರ್ ರೆಡ್ಡಿಗೆ ತಾನು ಸವಿತಾಳ ಜೊತೆ ದೈಹಿಕ ಸಂಬಂಧ ನಡೆಸುತ್ತಿದ್ದೇನೆ ಅನ್ನೋದು ಮಾತ್ರ ನಂಬಿಕೆಯಾಗಿತ್ತು. ಅದು 1991 ಜುಲೈ ತಿಂಗಳು. ಆ ಬಂಗ್ಲೆಯಲ್ಲಿ ಕೆಲಸ ಮಾಡುತ್ತಿದ್ದ ಚಂದ್ರಶೇಖರ್ ರೆಡ್ಡಿ ಊರಿನ ಹುಡುಗ ರಾಜು ತನ್ನ SSLC ಎಕ್ಸಾಮ್ ಬರೆಯಲು ತನ್ನ ಊರಿಗೆ ಹೋಗಿದ್ದ. ಎಕ್ಸಾಮ್ ಮುಗಿಸಿಕೊಂಡು ಮನೆಯ ಕೆಲಸಕ್ಕೆ ವಾಪಸ್ಸು ಬಂದಿದ್ದ. ಮನೆಯಲ್ಲಿ ಸವಿತಾಳನ್ನ ನೋಡಿ ಅವನು ನಿಜಕ್ಕೂ ಗಾಬರಿಯಾಗಿದ್ದ. ಕಾರಣ ಈ ನಡುವೆ ನಡೆದ ಬೆಳವಣಿಗೆ ಅವನಿಗೆ ಗೊತ್ತೇ ಇರಲಿಲ್ಲ. ಕೊನೆಗೆ ಚಂದ್ರಶೇಖರ್ ರೆಡ್ಡಿ ಆ ರಾಜುವಿಗೆ ತನ್ನ ಮಡದಿ ಸವಿತಾ ಅಂತ ಪರಿಚಯ ಮಾಡಿಕೊಟ್ಟಿದ್ದಾನೆ. ಇನ್ನು ಮೇಲೆ ನೀನು ಇವಳನ್ನೇ ಅಮ್ಮ ಅಂತ ಕರೆಯಂತ ಕೂಡ ಹೇಳಿದ್ದಾನೆ. ರಾಜು ಕೆಲಸದವನು, ಮಾಲೀಕ ಹೇಗೆ ಹೇಳುತ್ತಾನೋ ಹಾಗೆ ಸವಿತಾಳನ್ನ ಅಮ್ಮ ಅಂತ ಕರೆಯಲು ಕೂಡ ಪ್ರಾರಂಭಿಸಿದ್ದಾನೆ. ಈ ನಡುವೆ ಸವಿತಾ ಮತ್ತು ಅಶೋಕ್ ನಡುವೆ ಸಂಪರ್ಕ ಕೊಂಚ ದಿನ ಮಟ್ಟಿಗೆ ಕಟ್ಟಾಗಿ ಹೋಗಿತ್ತು ಮತ್ತು ಮುಂದೆ ಏನು ಪ್ಲಾನ್ ಮಾಡಬೇಕೆನ್ನುವುದು ಅವರಿಗೆ ಗೊತ್ತಿರಲಿಲ್ಲ. ಹೀಗಾಗಿ ಅಶೋಕ ಚಂದ್ರಶೇಖರ್ ರೆಡ್ಡಿ ಮನೆಯಿಂದ 2 ಕ್ರಾಸ್ ಆಚೆ ಇರುವ ಒಂದು ಕಿರಾಣಿ ಸ್ಟೋರ್ ನಲ್ಲಿ ಕೆಲಸವನ್ನ ಮಾಡಲು ಪ್ರಾರಂಭಿಸಿದ್ದಾನೆ. ಹೀಗಾಗಿ ಸವಿತಾ ಅಶೋಕನನ್ನ ಸಂಪರ್ಕಿಸಲು ಇಬ್ಬರು ಒಂದು ಪ್ಲಾನ್ ಮಾಡಿದ್ದರು. ಪ್ರತಿದಿನ ರಾಜುವಿನ ಮೂಲಕ 1 ಕೆಜಿ ಬೇಳೆಯನ್ನ ತರಿಸಲು ಸವಿತಾ ಹೇಳುತ್ತಾಳೆ. ಆ ಕಿರಾಣಿ ಅಂಗಡಿಯಲ್ಲಿ ಕೆಲಸ ಮಾಡುತ್ತಿದ್ದ ಅಶೋಕ ಆ ವೇಳೆಯಲ್ಲಿ ಆ ಒಂದು ಕೆಜಿ ಬೇಳೆಯ ಪ್ಯಾಕೆಟ್ ನಲ್ಲಿ ಒಂದು ಚೀಟಿಯನ್ನ ಬರೆದು ಆ ಪ್ಯಾಕೆಟ್ ನಲ್ಲಿ ಹಾಕಿ ಕಳಿಸಿಕೊಡುತ್ತಿದ್ದ. ನೆನಪಿರಲಿ ಸ್ನೇಹಿತರೆ, ಇದು 1991ರಲ್ಲಿ ನಡೆದ ಘಟನೆ. ಆಗ ಇನ್ನು ಮೊಬೈಲ್ಗಳು ಅಷ್ಟು ಚಾಲ್ತಿಯಲ್ಲಿರಲಿಲ್ಲ. ಲ್ಯಾಂಡ್ಲೈನ್ಗೆ ಫೋನ್ ಮಾಡಿದ್ರೆ ಎಲ್ಲಿ ಗೊತ್ತಾಗುತ್ತದೆ ಅಂತ ಅಶೋಕ ಮತ್ತು ಸವಿತಾ ಈ ಪ್ಲಾನ್ ಅನ್ನ ಮಾಡಿದ್ದರು. ಆದ್ರೆ ರಾಜುವಿಗೆ ಈ ವಿಷಯ ಗೊತ್ತೇ ಇರಲಿಲ್ಲ ಹಾಗೂ ಸಂಶಯ ಕೂಡ ಅವನಲ್ಲಿ ಬಂದಿರಲಿಲ್ಲ. ಸವಿತಾ ಹೇಳಿದ ಹಾಗೆ ನೇರವಾಗಿ ಆ ಬೇಳೆಯ ಪ್ಯಾಕೆಟ್ ಅನ್ನ ತನ್ನ ಬೆಡ್ರೂಮ್ಗೆ ತಂದು ಕೊಡಬೇಕೆಂದು ಅವಳು ತಾಕೀತು ಮಾಡಿದ್ದಳು. ಹೀಗಾಗಿ ರಾಜು 1 ಕೆಜಿ ಬೇಳೆಯನ್ನ ನೇರವಾಗಿ ಆ ಸವಿತಾಳ ಬೆಡ್ರೂಮ್ಗೆ ಹೋಗಿ ಕೊಡುತ್ತಿದ್ದ. ಅದರಲ್ಲಿ ಅಶೋಕ ಬರೆದಂತಹ ಚೀಟಿ ಇರುತ್ತಿತ್ತು ಮತ್ತು ಮುಂದೆ ಯಾವ ರೀತಿ ಚಂದ್ರಶೇಖರ್ ರೆಡ್ಡಿಯನ್ನ ಮುಗಿಸಬೇಕೆನ್ನುವ ಪ್ಲಾನ್ ಕೂಡ ಅದರಲ್ಲಿ ಇರುತ್ತಿತ್ತು. ಆದ್ರೆ ರಾಜುವಿಗೆ ಯಾಕೆ ಅವನ ಅಮ್ಮ ಪ್ರತಿದಿನ ರಾತ್ರಿ 1 ಕೆಜಿ ಬೇಳೆಯನ್ನ ತರಿಸುತ್ತಾಳೆ ಅನ್ನೋದು ನಿಜಕ್ಕೂ ಗೊತ್ತೇ ಇರಲಿಲ್ಲ.
ಆದ್ರೂ ಅವನಿಗೆ ಆಗಾಗ ಸವಿತಾಳ ಮೇಲೆ ಕೊಂಚ ಅನುಮಾನ ಇದ್ದೇ ಇತ್ತು. ಅದು ಆಗಸ್ಟ್ ತಿಂಗಳು 22ನೇ ತಾರೀಕು ಯಾವುದೋ ಒಂದು ಕೆಲಸಕ್ಕೋಸ್ಕರ ಚಂದ್ರಶೇಖರ್ ರೆಡ್ಡಿ ಬೆಂಗಳೂರಿಗೆ ಹೋಗಿದ್ದರು. ಆದ್ರೆ ಎಂದಿನಂತೆ ರಾಜು ಆ ಕಿರಾಣಿ ಅಂಗಡಿಗೆ ಹೋಗಿ ಬೇಳೆಯನ್ನು ತರಲು ಹೋಗಿದ್ದಾನೆ. ಆದ್ರೆ ಅವತ್ತು ಆ ಕಿರಾಣಿ ಅಂಗಡಿಯಲ್ಲಿ ಅಶೋಕನ ಬದಲು ಇನ್ನೊಬ್ಬ ವ್ಯಕ್ತಿ ಇದ್ದ. ಅವನಿಂದ ಬೇಳೆಯನ್ನ ಪಡೆದು ನೇರವಾಗಿ ಸವಿತಾಳ ರೂಮಿಗೆ ಬೇಳೆಯನ್ನು ಕೊಡಲು ಹೋಗಿದ್ದಾನೆ ಅಷ್ಟೇ. ಆದ್ರೆ ಆ ಬೆಡ್ರೂಮ್ ಒಳಗೆ ಹೋಗುತ್ತಿದ್ದ ಹಾಗೆ ಸವಿತಾ ಅಶೋಕನ ಜೊತೆ ಲೈಂಗಿಕ ಸಂಬಂಧವನ್ನ ನಡೆಸುತ್ತಿದ್ದಳು. ಅವರಿಬ್ಬರನ್ನ ನೋಡಿ ರಾಜು ನಿಜಕ್ಕೂ ಬೆಚ್ಚಿ ಬಿದ್ದಿದ್ದ. ರಾಜುವಿಗೆ ಸುಮಾರು 15 ವರ್ಷ. ಅವನಿಗೆ ಈ ಎಲ್ಲ ವಿಷಯಗಳು ಅರ್ಥವಾಗಿ ಹೋಗಿದ್ದವು. ಹೀಗಾಗಿ ತಮ್ಮ ಪ್ಲಾನ್ ಬಗ್ಗೆ ಎಲ್ಲಿ ರಾಜುವಿಗೆ ಗೊತ್ತಾಗುತ್ತೆ ಅಂತ ಅಶೋಕ ಮತ್ತು ಸವಿತಾ ಅವನನ್ನು ಹೊಡೆದು ಬಡಿದು ಅವನ ಕಥೆಯನ್ನ ಮುಗಿಸೇ ಬಿಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ರಾತ್ರಿ ಸುಮಾರು 1 ಗಂಟೆಗೆ ಆ 15 ವರ್ಷ ಹುಡುಗ ರಾಜುವಿನ ಬಾಡಿಯನ್ನ ಎಲ್ಲಾದರೂ ಕಾಡಿನಲ್ಲೋ ಅಥವಾ ಗಟರ್ನಲ್ಲಿ ಬಿಸಾಕಬೇಕೆಂದು ನಿರ್ಧಾರ ಮಾಡಿದ್ದಾರೆ. ಪ್ಲಾನ್ ಪ್ರಕಾರ ಚಂದ್ರಶೇಖರ್ ರೆಡ್ಡಿ ಬಳಸುತ್ತಿದ್ದ ಕಾರನ್ನೇ ಎತ್ತಿಕೊಂಡು ಅದರಲ್ಲಿ ರಾಜುವಿನ ಮೃತದೇಹವನ್ನು ಒಂದು ಗೋಣಿ ಚೀಲದಲ್ಲಿ ಹಾಕಿ ಹೈದರಾಬಾದ್ ಹೊರಗಡೆ ಇರುವ ಒಂದು ಮೋರಿಯಲ್ಲೋ ಅಥವಾ ಕಾಡಿನಲ್ಲೋ ಬಿಸಾಕಬೇಕೆನ್ನುವುದು ಅವರ ಪ್ಲಾನ್ ಆಗಿತ್ತು. ಅದರಂತೆಯೇ ರಾತ್ರಿ ಸುಮಾರು 12 ಗಂಟೆ 30 ನಿಮಿಷಕ್ಕೆ ಕಾರಲ್ಲಿ ಬಾಡಿಯನ್ನು ಹಾಕಿಕೊಂಡು ಹೈವೇ ಮೂಲಕ ಹೋಗುತ್ತಿದ್ದಾಗ ಚೆಕ್ ಪೋಸ್ಟ್ ನಲ್ಲಿ ಸಂಶಯ ಬಂದು ಪೊಲೀಸರು ಗಾಡಿಯನ್ನ ಚೆಕ್ ಮಾಡಿದಾಗ ಮೃತದೇಹವನ್ನ ಕಂಡು ಪೊಲೀಸರು ಬೆಚ್ಚಿ ಬಿದ್ದಿದ್ದಾರೆ. ತಕ್ಷಣವೇ ಇಬ್ಬರನ್ನ ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋಗಿ ವಿಚಾರಿಸಿದಾಗ ಅಶೋಕ ಮತ್ತು ಸವಿತಾ ಬಾಯಿ ಬಿಟ್ಟಿದ್ದಾರೆ. ಮರುದಿನ ಚಂದ್ರಶೇಖರ್ ರೆಡ್ಡಿ ಅವರನ್ನ ಕರೆಸಿ ಇದರ ಬಗ್ಗೆ ವಿಚಾರಿಸಿದಾಗ ಅಶೋಕ ಮತ್ತು ಸವಿತಾ ಮಾಡಿದ ಪ್ಲಾನ್ ಕೂಡ ಸಂಪೂರ್ಣವಾಗಿ ಹೊರಗೆ ಬಿದ್ದಿತ್ತು. ಮುಂದೆ ಚಂದ್ರಶೇಖರ್ ರೆಡ್ಡಿ ಅವರನ್ನ ಕೊಲ್ಲುವ ಪ್ಲಾನ್ ಅವರದಾಗಿತ್ತು ಅಂತ ಸ್ವತಃ ಅಶೋಕ ಮತ್ತು ಸವಿತಾ ಒಪ್ಪಿಕೊಂಡಿದ್ದಾರೆ. ನೋಡಿದಿರಾ ಸ್ನೇಹಿತರೆ, ದುಡ್ಡಿನ ಆಸೆಗೋಸ್ಕರ ಜನ ಯಾವ ಮಟ್ಟಕ್ಕೆ ಏನೆಲ್ಲ ಕೆಲಸ ಮಾಡುತ್ತಾರೆ ಅನ್ನುವುದಕ್ಕೆ ಸ್ನೇಹಿತರೆ ಇದೊಂದು ಸತ್ಯ ಘಟನೆ. 1991ರಲ್ಲಿ ಹೈದರಾಬಾದ್ ಅನ್ನೇ ನಡುಗಿಸಿದಂತಹ ಈ ಘಟನೆ ಎಲ್ಲರನ್ನ ಬೆಚ್ಚಿ ಬೀಳಿಸಿತ್ತು.